ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕೃಪೆ, ಆತನ ದಯೆ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಇವುಗಳ ಸಹಾಯದಿಂದ ನಾನೀಗ ಉತ್ತಮ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ. ಈ ದಿನ ನಾನು ವಿಶೇಷವಾಗಿ ಈ ಒಂದು ವಿಡಿಯೋನ ಪಾಸ್ಟ್ಗಳಿಗೋಸ್ಕರ ಮಾಡ್ತಾಯಿದ್ದೀನಿ. ಅಷ್ಟೆಲ್ಲ ವಿಶ್ವಾಸಿಗಳು ಕೇಳ್ಬೋದು, ಆದರೆ ಪಾಸ್ಟ್ಗಳಿಗೋಸ್ಕರ ಮಾಡ್ತಾಯಿದ್ದೀನಿ. ಕಾರಣ ಏನಂತ ಹೇಳಿದ್ರೆ, ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು, ಸೇವಕರ ಮೇಲೆ ನಡೀತಾ ಇರುವಂಥ ಕಾರ್ಯಗಳು, ಇದನ್ನೆಲ್ಲ ಆಲೋಚನೆ ಮಾಡಬೇಕಾದ್ರೆ, ನನ್ನ ಪರಿಸ್ಥಿತಿಯನ್ನು ಸಹ ನಾನು ಆಲೋಚನೆ ಮಾಡಬೇಕಾದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ. ಯಾಕೆ ದೇವರೇ, ಯಾಕೆ ಹಿಂಗೆ ನಡೀತಾ ಇದೆ? ನನ್ನ ಸುತ್ತಲೂ ಯಾಕೆ ಹಿಂಗೆ ನಡೀತಾ ಇದೆ? ಇದಕ್ಕೆ ಅಂತ್ಯ ಇಲ್ವಾ? ನೀನು ಇದೆಯಲ್ವಾ? ಕಾಪಾಡೋಕ್ಕಾಗಲ್ವಾ? ರಕ್ಷಣೆ ಮಾಡೋಕ್ಕಾಗೋದಿಲ್ವಾ ಅಂತ. ಆವಾಗ ದೇವರು ಇಲ್ಲ, ಕೆಲವು ವಿಷಯಗಳು ಅಂತ್ಯಕಾಲದ ಗುರುತುಗಳಾಗಿ ನಡೀಲೇಬೇಕು. ನಡೆದಾಗ ಮಾತ್ರ ಅದು ಅಂತ್ಯಕಾಲದ ಮುಕ್ತಾಯ ಆಗ್ತದೆ. ಆ ನ್ಯಾಯ ತೀರ್ಪಿನ ಕಾಲ ಬರ್ತದೆ. ಇಲ್ಲಾಂದರೆ ಬರೋದಿಲ್ಲ, ಅದು ಮುಗಿಯೋವರೆಗೂ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಲೋಕವೆಲ್ಲ ಹೋಗಿ ವಾಕ್ಯ ಸಾರಲ್ಪಡ್ತದೆ, ಆಮೇಲೆ ಅಂತ್ಯ ಬರ್ತದೆ ಅಂತ ಆಲ್ರೆಡಿ ಸಾರಲ್ಪಟ್ಟಿದೆ. ಲೋಕದ ಕಡೆಯವರೆಗೆ ದೇವರ ಒಂದು ಪ್ರೀತಿಯನ್ನು ಜನರು ಹಂಚ್ಕೊಂಡಿದ್ದಾರೆ. ಅಮೆಝಾನ್ ಗುಡ್ಡಗಾಡುಗಳಲ್ಲಿ ಜನಗಳು ಮನುಷ್ಯರ ಥರ, ಪ್ರಾಣಿಗಳ ಥರ ಬದುಕ್ತಾ ಇರೋರ ಮಧ್ಯದಲ್ಲೂ ಸಹ ಹೋಗಿ ದೇವರ ವಾಕ್ಯವನ್ನು ಹೇಳಿ ಇವತ್ತಿನ ದಿನ ಅಲ್ಲಿ ಅನೇಕ ಸ್ಥಳಗಳಲ್ಲಿ ದೇವರ ಸೇವೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಇನ್ನೂ ಕೆಲವು ವಿಷಯಗಳನ್ನ ನಾನು ನೋಡಬೇಕಾದ್ರೆ, ನಡೀತಾ ಇರುವಂಥ ವಿದ್ಯುನ್ಮಾನಗಳು ನೋಡುವಾಗ ಭಾಳ ದುಃಖ ಆಗ್ತಾಯಿತ್ತು, ಭಾಳ ನೋವಾಗ್ತಾಯಿತ್ತು. ಏನು ಒಂದೊಂದು ರೀತಿಯಲ್ಲಿ ಒಂದೊಂದು ನಡೀತಾ ಇದೆ. ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಕೆಳಗಡೆಯಿಂದ. ಜಾನ್ ಜಬರಾಜ್ ಅನ್ನೋ ಒಳ್ಳೆಯ ಒಬ್ಬ ಸೇವಕ ಈಸಿಯಾಗಿ ಒಂದು ಹೆಣ್ಣಿನ ಜಾಲಕ್ಕೆ ಬಿದ್ದು, ತಾನು ಮಾಡಿದ್ದನ್ನು ಸರಿ ಅಂತ ಹೇಳ್ಕೊಂಡು ಅದನ್ನು ಸಾಧಿಸ್ಕೊಂಡು ಅದನ್ನು ಸೆಟ್ಲ್ ಮಾಡ್ಕೊತೀನಿ. ಆ ಪಶ್ಚಾತ್ತಾಪ ಕೂಡ ಇಲ್ಲ, ನಾನು ತಪ್ಪು ಮಾಡಿದೆ ಅನ್ನೋ ಪಶ್ಚಾತ್ತಾಪ ಕೂಡ ಇಲ್ಲ. ಎಂಥ ಒಳ್ಳೆಯ ಸೇವೆ, ಎಂಥ ಒಳ್ಳೆಯ ಸಭೆ. ಆತನ ಹಾಡುಗಳಿಂದ ಎಷ್ಟೋ ಜನ ಸ್ವಸ್ಥತೆ ಹೊಂದಿದ್ದಾರೆ, ಆತನ ಹಾಡುಗಳಿಂದ ಮನಸ್ಸಾಂತರ ಹೊಂದಿದ್ದಾರೆ. ಇಷ್ಟೆಲ್ಲ ನಡೆದರೂ ದೇವರು ಎಷ್ಟು ಘನವಾಗಿ ಉಪಯೋಗಿಸ್ತಾ ಇದ್ದಾರೆ. ಆ ಮನುಷ್ಯನ ಒಂದು ಜೀವಿತ ಆ ರೀತಿ ಆಗೋಯಿತು. ಇನ್ನು ಸ್ವಲ್ಪ ಮೇಲೆ ಬಂದರೆ, ನಿನ್ನೆ ಹೋದ ವಾರದಲ್ಲಿ ಪ್ರವೀಣ್ ಪಗಡಾಲ ಅನ್ನೋ ಒಬ್ಬ ಉತ್ತಮ ದೇವ ಸೇವಕರು. ಅವ್ರ ಬೋಧನೆ ನಿಜವಾಗಲೂ ಭಾಳ ಸತ್ಯವಾದದ್ದು, ಸತ್ಯವೇದಕ್ಕೆ ಅನುಗುಣವಾಗಿರೋದು. ಅದು ಯಾವುದೇ ಯಾವುದೇ ಧರ್ಮಕ್ಕೆ, ಈವನ್ ಕ್ರಿಶ್ಚಿಯಾನಿಟಿ ಕೂಡ ಸಂಬಂಧಪಟ್ಟಿದ್ದಲ್ಲ. ಅದು ಧರ್ಮಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಆಮೇಲೆ ಯಾವುದೇ ಪಂಗಡಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಡಿನಾಮಿನೇಷನ್ ಸಂಬಂಧಪಟ್ಟಿದ್ದಲ್ಲ. ಸತ್ಯವೇದವನ್ನು ಸತ್ಯವಾಗಿ ಬೋಧಿಸ್ತಾ ಇದ್ದಂಥ ಮನುಷ್ಯನ ಒಂದು ಅಂತ್ಯ ಆಗಿದೆ. ಅದೇನು ಅನ್ನೋದು ಹೊರಗಡೆ ಬರ್ತದೆ, ದೇರ್ ಇಸ್ ನೋ ಡೌಟ್. ಆದರೆ ಒಂದು ದೇವರಿಗೋಸ್ಕರವಾಗಿ ಮಾತಾಡ್ತಾ ಇದ್ದಂಥ ಬಾಯಿ ಮುಚ್ಚಿ ಹೋಗಿದೆ. ದೇವರಿಗೋಸ್ಕರವಾಗಿ ನಿಲ್ತಾ ಇದ್ದಂಥ ಮನುಷ್ಯ ಇವತ್ತಿಲ್ಲ. ಆದರೆ ದೇವರ ಆತನ ಜಾಗದಲ್ಲಿ 100 ಜನ ಎಬ್ಬಿಸಬಲ್ಲ, ಅದು ದೇವರಿಗೆ ಆ ಕೆಪಾಸಿಟಿ ಇದೆ. ಇನ್ನು ಸ್ವಲ್ಪ ಮೇಲೆ ಹೋಗೋಣ ಅಂತ ಹೇಳಿದ್ರೆ, ಬೇರೆ ಎಲ್ಲ ಸ್ಟೇಟ್ಗಳು ತೊಗೊಂಡ್ರೆ ಗಂಟೆಗಳಾಗ್ಬಿಡ್ತದೆ. ಮೇನ್ ಹೇಳ್ತೀನಿ ನಾನು. ಪಂಜಾಬ್ ಪ್ರಾಂತ್ಯದಲ್ಲಿ ಒಬ್ಬ ಸಾವಿರಾರು ಜನರಿಗೆ ದೇವರ ವಾಕ್ಯವನ್ನು ಹಂಚ್ತಾ ಇದ್ದಂಥ ಭಜೀಂದರ್ ಸಿಂಗ್ ಅನ್ನೋ ಮನುಷ್ಯ ಇವತ್ತು ಜೈಲಲ್ಲಿದ್ದಾನೆ.
ಅದೇನು ಜೀವಾವಧಿ ಶಿಕ್ಷೆ ಆಗಿದೆ, ಸಾಯೋವರೆಗೂ ಜೈಲು, ಯಾವುದೇ ಕಾರಣಕ್ಕೂ ಬಿಡುಗಡೆ ಇಲ್ಲ. ಎಂಥ ಸೇವೆ, ಎಂಥ ಜನ ಆತನನ್ನು ಹಿಂಬಾಲಿಸ್ತಾ ಇದ್ರು. ಎಲ್ಲ ಅವನು ಒಂದಕ್ಕೆ ಬಿದ್ದೋದ್ರೆ ಇನ್ನೊಂದಕ್ಕೆ ಬಿದ್ದೋದ, ಇನ್ನೊಬ್ಬನ ಕ್ಲೋಸ್ ಮಾಡಿದ್ರು. ಆವಾಗ ನಾನು ದೇವ್ರ ಹತ್ರ ಕೇಳಿದೆ, ಏನಪ್ಪ ಸ್ವಾಮಿ ನಡೀತಾ ಇರೋದು ಇದು, ದೇವ್ರ ಸೇವಕರಿಗೆ ಈ ರೀತಿಯಾಗಿರುವಂಥದ್ದು. ನಂದೇ ತಗೊಳ್ಳೋಣ. ನನ್ನ ಹಾಸ್ಪಿಟ್ಲಿಗೆ ಹೋದರೆ ನೀವು ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಿರಿ ಅಂತ ಹೇಳ್ತಾರೆ. ಯಾವತ್ತು ನಾನು ದೇವರನ್ನ ರಕ್ಷಣೆ ಹೊಂದಿದ್ನೋ ಅವತ್ತಿಂದ ಸುಮಾರು 25-30 ವರ್ಷದಿಂದ ನಾನು ಡ್ರಿಂಕ್ಸ್ ಮಾಡಿಲ್ಲ. ಅವಾಗ ಕಾಲೇಜ್ ಟೈಮಲ್ಲಿ ಯಾವಾಗ ಮಾಡಿರೋದು. ಆದರೆ ಒಂದು ಸಾರಿ ಲಿವರು ಹಾಳಾಗೋಗ್ತದೆ, ಒಂದು ಸಾರಿ ಕಿಡ್ನಿಗಳು ಹಾಳಾಗೋಗ್ತವೆ, ಒಂದು ಸಾರಿ ಸ್ಪ್ಲೀನ್ ಹೋಗ್ಬಿಡ್ತದೆ, ಮತ್ತೆ ರೆಡಿ ಆಗ್ತದೆ. ಇದನ್ನೆಲ್ಲ ನೋಡಬೇಕಾದ್ರೆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಇದು ವಿಶೇಷವಾಗಿ ಸೇವಕರನ್ನ ಉತ್ತೇಜನ ಪಡಿಸೋದಕ್ಕೋಸ್ಕರವಾಗಿ ಮತ್ತು ಎಚ್ಚರಿಸೋದಕ್ಕೋಸ್ಕರವಾಗಿ ನಾನು ಮಾತಾಡ್ತಾ ಇರುವಂಥ ವಿಷಯಗಳು. ಸೊ ನಾನೇನು ಮಾಡಿದೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಕೇಳಿ ನೋಡಿದೆ, ಏನು ಸ್ವಾಮಿ ಯಾಕೆ ಹಿಂಗೆ ನಡೀತಾ ಇದೆ, ಯಾಕೆ ಹಿಂಗೆ ನಡೀತಾ ಇದೆ? ಯಾಕೆ ಹಿಂಗೆ ನಡೀತಾ ಇದೆ ಅಂತ ನಾನು ದೇವರ ಹತ್ರ ಪ್ರಾರ್ಥನೆಯಲ್ಲಿ ಕೇಳಬೇಕಾದ್ರೆ ನನಗೆ ದೇವರು ಜ್ಞಾಪಕ ಕೊಟ್ಟಂಥ ಒಂದು ವಿಷಯ, ಒಂದು ವಾಕ್ಯ ಯಾವುದು ಅಂತ ಹೇಳಿದ್ರೆ, ಜಕರ್ಯನ ಪುಸ್ತಕ, ಪ್ರವಾದನೆ ಗ್ರಂಥ, ಜಕರ್ಯ ಬರೆದಂಥ ಪ್ರವಾದನೆ ಗ್ರಂಥ, ಅದರ 13ನೇ ಅಧ್ಯಾಯ 7ನೇ ವಚನ. ಜಕರ್ಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 7ನೇ ವಚನ. ಅಲ್ಲಿ ಈ ರೀತಿಯಾಗಿ ಬರೆದಿತ್ತು, ಕುರುಬನನ್ನು ಹೊಡೆ ಕುರಿಗಳು ಚದುರುವು. ಒಂದು ಕಾಲ ಇತ್ತು, ಯಾರನ್ನ ಚರ್ಚಿಗೆ ಹೋದರೆ ಅವ್ರನ್ನ ಹಿಡ್ಕೊಂಡು ಹಿಂಸಿಸೋರು, ಅವ್ರನ್ನ ಮಾತಾಡ್ಸೋರು, ಪಾಸ್ಟ್ಗಳನ್ನ ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ, ಸೇವಕರನ್ನ ಏನು ಮಾಡ್ತಾ ಇರಲಿಲ್ಲ. ಯಾರು ಸಭೆಗೆ ಹೋಗ್ತಾರೋ ಅವ್ರನ್ನ ಟೈಟ್ ಮಾಡೋರು. ಆದರೆ ಇವಾಗ ಈ ತಂತ್ರವನ್ನು ಸೈತಾನ ಈ ಕೊನೆ ದಿನಗಳಲ್ಲಿ ಉಪಯೋಗಿಸ್ತಾ ಇದ್ದಾನೆ ನಮ್ಮ ಮೇಲೆ. ಯಾವುದಂತ ಹೇಳಿದ್ರೆ, ಕುರುಬನ ನೋಡೆ ಕುರಿಗಳು ಚದರಿ ಹೋಗುವು. ಅದು ಬೇರೆ ಕಾಂಟೆಸ್ಟ್ಗೂ ಅಟ್ಯಾಚ್ ಆಗಿದೆ, ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಒಂದು ಸಾರಿ. ಆದರೆ ನನಗೆ ದೇವರು ಈ ವಿಚಾರದಲ್ಲಿ ಕೇಳುವಾಗ ಈ ಮಾತು ಹೇಳಿದ್ದು, ನೋಡಿದ್ರೆ ಕುರುಬರು ಯಾರ್ಯಾರು ಕುರುಬರ ಥರ ನಿಂತಿದ್ದಾರೋ ಅವ್ರನ್ನೆಲ್ಲ ಬೀಳಿಸ್ತಾ ಇದ್ದಾನೆ. ಇಲ್ಲ ಹಣದ ವಿಷಯದಲ್ಲಿ ಬೀಳಿಸ್ತಾ ಇದ್ದಾನೆ, ಇಲ್ಲ ಹೆಣ್ಣಿನ ವಿಚಾರದಲ್ಲಿ ಬೀಳಿಸ್ತಾ ಇದ್ದಾನೆ. ಯಾವುದಕ್ಕೂ ಸಿಕ್ಕಲಿಲ್ವಾ ವೈರಿಗಳನ್ನ ಎಬ್ಬಿಸಿ ಅವ್ರನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ಇವನೊಬ್ಬರಿಂದ ಇಷ್ಟು ಜನ ಬದಲಾಗ್ತಾರೆ, ಸಾವಿರಾರು. ಇವಾಗ ನಾನು ಹೇಳಿದಂಥ 3 ಸೇವಕರು, ಅದು ಜಾನ್ ಜಬ್ರಾಬಿ ಇರ್ಬೋದು, ಪ್ರವೀಣ್ ಪಗಡಾಲ ಇರ್ಬೋದು, ಅಥವಾ ಬಜೀಂದ್ರ ಸಿಂಗ್ ಇರ್ಬೋದು. ಇವರ ಫಾಲೋವರ್ಸು ಲಕ್ಷಗಳಲ್ಲಿದ್ದರು. ಇವ್ರ ವಾಕ್ಯವನ್ನು ಕೇಳ್ತಾ ಇದ್ದವರು ಲಕ್ಷಗಳಲ್ಲಿದ್ದರು. ಅಂಥವ್ರನ್ನೇ ಹೊಡಿತಾ ಇದ್ದಾನೆ. ಈ ಛೋಟಾ ಮೋಟ ಎಲ್ಲ ಮುಟ್ಟೋದಿಲ್ಲ ಇವನು. ಯಾಕಂದರೆ ಅವ್ರು ಗೊತ್ತು, ಅವರು ಬಂದಿರೋ ಉದ್ದೇಶ ಜೀವನ ಮಾಡೋದಕ್ಕೋಸ್ಕರವಾಗಿ ದೇವ್ರ ಸೇವೆಯನ್ನು ಆರಿಸ್ಕೊಂಡಿದ್ದಾರೆ. ಇವರಿಂದ ಯಾವ ಜನಗಳು ಬದಲಾಗೋದಿಲ್ಲ. ಇವ್ರ ಕೈಗೊಂದು 10 ಜನ ಇರ್ತಾರೆ, ಅವ್ರಿಗಿಂತ ಇನ್ನೂ ವರ್ಷಾಗಿರ್ತಾರೆ. ಇವ್ರ ಜೊತೆ ಸೇರಿ ಇನ್ನೂ ಕೆಟ್ಟೋಗ್ತಾರೆ ಅಂತ ಎಲ್ಲ ಗೊತ್ತು ಅವನಿಗೆ. ಅದಕ್ಕೆ ಅವ್ರನ್ನ ಯಾರು ಮುಟ್ಟಕ್ಕೆ ಹೋಗೋದಿಲ್ಲ. ಆದರೆ ಈ ದೊಡ್ಡ ದೊಡ್ಡ ಸೇವಕರನ್ನ ಬಿಡಿಸ್ತಾನೆ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಇದ್ದಾರೆ, ನೆಕ್ಸ್ಟು ಕೆಲವರು ಇದ್ದಾರೆ, ದುಡ್ಡಿಂದ ಓಡ್ತಾವ್ರೆ. ದುಡ್ಡು 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 ದುಡ್ಡು, ಸ್ಥಾನ 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 ಸ್ಥಾನ. ಬೆಳೀತಾ ಇರೋ ಪ್ರತಿಯೊಬ್ಬರನ್ನ ಬೀಳಿಸೋದಕ್ಕೆ ಸೈತಾನ ತನ್ನ ಎಲ್ಲ ಕುತಂತ್ರವನ್ನು ಯೂಸ್ ಮಾಡ್ತಾನೆ. ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ,
ದೇವ್ರ ಸೇವೆಗೆ ಬಂದ್ಬಿಟ್ಟ ಮೇಲೆ ದೇವ್ರ ಸೇವೆಯಲ್ಲಿ ಸೇವೆ ಎಲ್ಲ ನಾನು ಹೇಳ್ತಾ ಇರೋದು. ನಿನ್ನ ಕುಟುಂಬದಲ್ಲಿ ನೀನು ಹೆಂಗಾನ ಇರು, ನಿನ್ನ ಹೆಂಡತಿ ಹತ್ರ ನೀನು ಹೆಂಗಾನ ಇರು, ನೀನು ಅಧಿಕಾರ ಅದು ನೀನು ಹೆಂಡತಿ ಹತ್ರ ಇರಬೇಕಾಗಿರೋದು. ಆದರೆ ನೀನು ಹೆಂಡತಿ ಬಿಟ್ಟು ಬೇರೆ ಯಾವುದೇ ಲೇಡಿ ಇರಲಿ, ಯಾವುದೇ ಹೆಂಗಸಿರಲಿ, ಅವ್ರ ಮುಂದೆ ಹೋದಾಗ ನಪುಂಸಕ ಆಗ್ಬಿಡು. ನಪುಂಸಕ ನಿನಗೆ ಗಂಡಸ್ತನನೇ ಇಲ್ಲ ಅನ್ಕೋ, ನಾನು ಗಂಡಸೇ ಅಲ್ಲ ಅನ್ಕೋ, ಪರವಾಗಿಲ್ಲ. ಆದರೆ ನೀನು ರಕ್ಷಣೆ ಮಾಡ್ಕೋ. ಒಂದು ಚಿಕ್ಕ ವಿಷಯ ದೇವರಿಂದ ನೀನನ್ನು ದೂರ ಮಾಡಿಬಿಡ್ತದೆ. ದೇವರು ಸಹಾಯ ಮಾಡ್ತಾನೆ, ಎಚ್ಚರಿಸ್ತಾನೆ. ಆದರೆ ಓಡ್ತಾ ಇದ್ದರೆ, ಕೈ ಬಿಟ್ಟು ಓಡ್ತಾನೇ ಇದ್ದರೆ ಬಿಟ್ಬಿಡ್ತಾನೆ ಕೈ. ಹೋಗು, ಎಷ್ಟು ಜನ ಹೋಗ್ತೀವಿ ಅಂತ. ಇವಾಗ ಇವರು 3 ಜನ ಪ್ರವೀಣ್ ಪಗಡೆಲ್ಲ ವಾಪಸ್ ಬರೋಕ್ಕಾಗೋದಿಲ್ಲ. ಜಾಂಜಿಬರಾಜ್ ಮತ್ತೆ ಏನೋ ಅಲ್ಲೇ ಹೋಗಿ ನಾನು ಕೊಯಮತ್ತೂರಲ್ಲೋ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಸಭೆ. ಆ ಒಂದು ಭಯ ಭಕ್ತಿಯಿಂದ ಜನ ಏನು ಬರ್ತಾಯಿದ್ರು, ಆ ಒಂದು ಪ್ರೀತಿಯಿಂದ ಏನು ಬರ್ತಾಯಿದ್ರು, ಆ ಒಂದು ಆತ್ಮೀಕ ಅಟ್ರಾಕ್ಷನ್ ಇತ್ತಲ್ಲ, ಇವಾಗ ಇರೋದಿಲ್ಲ. ಗಂಡ ಹೆಂಡ್ತಿನ ಕರ್ಕೊಂಡು ಹೋಗೋದಕ್ಕೆ ಭಯ ಬೀಳ್ತಾನೆ ಇವಾಗ. ಸುಂದರವಾಗಿರೋ ಹೆಂಡ್ತಿನ ಸಭೆ ಕರ್ಕೊಂಡು ಹೋಗೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಡೆದಿರೋ ವಿಚಾರ ಅಂಥದ್ದು. ಅಲ್ಲಿ ಪಂಜಾಬಲ್ಲಿ ಯಾರ ತಂದೆ ತಾಯಿ ಗಂಡ ಆಗಲಿ ಹೆಂಡ್ತಿನ ಒಳ್ಳೆ ಪ್ರೇಯರ್ಗೆ ಕಳಿಸೋದಿಲ್ಲ ಅಲ್ಲಿ. ರೇಪ್ ಕೇಸು, ವ್ಯಭಿಚಾರಿಗಳು ಪರಲೋಕ ರಾಜ್ಯ ಸೇರೋದಿಲ್ಲ ಅಂತ ಗೊತ್ತಿದೆ ತಾನೆ. ಗೊತ್ತಿದ್ದು ಮಾಡ್ತೀವಲ್ಲ, ಮಾಡಂಗೆ ಅವ್ನು ಮಾಡಿಬಿಡ್ತಾನೆ. ಯಾಕಂದರೆ ಒಂದು ಕಡೆ ನಮಗೆ ದುಡ್ಡಿನ ಕಮ್ಮಿ ಇರೋದಿಲ್ಲ, ದುಡ್ಡು ಸಿಕ್ಕಾಪಟ್ಟೆ ಇರ್ತದೆ ನಮ್ಮ ಹತ್ರ. ದೇವರ ಆಶೀರ್ವಾದದಿಂದ ಹೇರಳವಾಗಿರ್ತದೆ. ಆವಾಗ ನಮ್ಮ ಹೆಂಡತಿ ಮಕ್ಕಳೆಲ್ಲ ನಮ್ಮ ಕಣ್ಣು ಕಾಣಿಸೋದಿಲ್ಲ. ಈ ಹೊಸದು ಬೇಕೇನಾದ್ರೂ. ನನ್ನ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಸಂತೋಷ, ಸೇವೆಯಲ್ಲಿ ನಿನ್ನ ಸಂತೋಷ, ನಿನ್ನ ಸ್ಯಾಟಿಸ್ಫ್ಯಾಕ್ಷನು ಕೌಂಟಿಗೆ ಬರಲ್ಲ. ನೀನೆಲ್ಲ ಮಾಡಬೇಕಾಗಿರೋದು ದೇವರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ದೇವರ ಇಷ್ಟಕ್ಕೋಸ್ಕರ, ದೇವರ ಸಂತೋಷಕ್ಕೋಸ್ಕರ. ಎಚ್ಚರವಾಗಿರಬೇಕು. ಒಂದು ಚಿಕ್ಕ ವಿಷಯ ನಿನ್ನನ್ನು ದೇವ್ರ ಸೇವೆಯಿಂದ ದೂರ ಮಾಡಿದ್ರೆ ಓಕೆ, ದೇವರಿಂದನೇ ದೂರ ಮಾಡ್ತದೆ. ಅನಂತ ಜೀವನದಿಂದ ದೂರ ಮಾಡ್ತದೆ. ರ್ಯಾಪ್ಚರಿಂದ, ಎತ್ತಲ್ಪಡುವಿಕೆಯಿಂದ, ನಿತ್ಯ ಜೀವದಿಂದ ದೂರ ಮಾಡ್ತದೆ. ನ್ಯಾಯ ತೀರ್ಪಲ್ಲಿ ನಿಂತ್ಕೊಂಡ್ಬಿಡ್ತೀಯ. 100% ನ್ಯಾಯ ತೀರ್ಪಲ್ಲಿ ನಿನಗೆ ಗೆಲ್ಲಕ್ಕಾಗೋದಿಲ್ಲ. ಇಷ್ಟು ವರ್ಷ ಮಾಡಿದ್ದು, ಇಷ್ಟು ವರ್ಷ ಕಷ್ಟ ಬಿದ್ದಿದ್ದು ಎಲ್ಲ ವ್ಯರ್ಥವಾಗೋಗ್ಬಿಡ್ತದೆ. ಅದರಿಂದ ಸೇವಕರುಗಳೇ, ಯಾವ ರೀತಿ ಸೇವೆಯನ್ನು ಮಾಡ್ತಾಯಿರ್ರಿ. ನಿಮ್ಮಿಂದ ಒಂದು ಆತ್ಮ ರಕ್ಷಣೆ ಹೊಂದ್ತಾ ಇದೆ ಅಂದರೆ ಪರಲೋಕದಲ್ಲಿ ಏನು ದೂತರು ಸಂತೋಷ ಬೀಳ್ತಾರೋ ಅದಕ್ಕೆ 2ರಷ್ಟು ಟೆನ್ಷನು ಸೈತಾನ್ಗೆ ಆಗ್ತದೆ. ನಿನ್ನಿಂದ ಒಂದು ಆತ್ಮರಕ್ಷಣೆ ಹೊಂದ್ತಾ ಇದೆ ಅಂತ ಹೇಳಿದ್ರೆ ಅದಿನ ಹಾಡು ಬರಿಬೋದು, ಒಂದು ಹಾಡನ್ನು ಹೇಳ್ಬೋದು, ಇಲ್ಲ ಒಂದು ವಾಕ್ಯ ಹಂಚ್ಕೊಬೋದು, ಏನೇ ಮಾಡಿದ್ರು ಸೇವೆ ಮಾಡ್ಬೋದು, ಇನ್ನೊಬ್ರಿಗೆ ಹೋಗಿ ಸಾಕ್ಷಿ ಹೇಳ್ಬೋದು. ಏನು ಮಾಡಿದ್ರೂ ಸಹ ಅದರಿಂದ ಸೈತಾನನಿಗೆ ಬೆಂಕಿ ಇಟ್ಟಂಗೆ ಆಗ್ತದೆ. ಅವಾಗ ನೀನು ಹಿಂದೆ ಬೀಳ್ತಾನೆ. ಬಿದ್ದಾಗ ಅವನು ನಿನ್ನಲ್ಲಿ ಯಾವುದು ವೀಕ್ನೆಸ್ ಇದೆ ಅಂತ ನೋಡ್ತಾನೆ. ನಿನ್ನ ವೀಕ್ನೆಸ್ ಯಾವುದು ಅಂತ ತಿಳ್ಕೊತಾನೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಒಂದು ಸಭೆ ನೀನು ನಡೆಸ್ತಾ ಇದ್ದರೆ ಅದು ಸಭೆ ನಿಂದಲ್ಲ, ಅದು ದೇವರ ಸಭೆ. ಅದನ್ನು ನೋಡ್ಕೊಳ್ಳುವಂಥ ಕೆಲಸಗಾರ ನೀನು, ತೋಟಗಾರ ನೀನು.
ಒಂದು ಮಿನಿಸ್ಟ್ರಿ ನಡೆಸ್ತಾ ಇದ್ದರೆ ಆ ಮಿನಿಸ್ಟ್ರಿ ನಿಂದಲ್ಲ. ಅದನ್ನು ಜವಾಬ್ದಾರಿ ಕೊಟ್ಟು ಅದನ್ನು ನೋಡ್ಕೊಳ್ಳೋದಕ್ಕೆ ಬಿಟ್ಟಿರೋಂಥದ್ದು ದೇವರು ನಿನ್ನ ಕೆಲಸಗಾರನಾಗಿ ಅಲ್ಲಿ ನೋಡ್ಕೊಳಕ್ಕೆ ಬಿಟ್ಟಿದ್ದಾನೆ. ಯಾವಾಗ ಅದು ನನ್ನ ಮಿನಿಸ್ಟ್ರಿ ಅಂತ ಯೋಚನೆ ಮಾಡ್ತೀಯೋ ಅವಾಗೇ ಅದು ನಮಗೆ ಇಲ್ಲದೇ ಇರೋದು ಹಕ್ಕೆಲ್ಲ ಬರೋದು. ಆಮೇಲೆ ದಯವಿಟ್ಟು ಸೇವೆಯನ್ನು ಜೀವನೋಪಾಯ ಮಾಡ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ಸೇವಕರುಗಳು ಹೇಳ್ತಾರೋ ಮಾತಿದು, ನಿಮ್ಮ ಜೀವನೋಪಾಯ ದೇವರು, ಸಭೆ ಅಲ್ಲ, ಮಿನಿಸ್ಟ್ರಿ ಅಲ್ಲ. ಯಾಕಂದರೆ ಅದೆಲ್ಲ ದೇವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಯಾವಾಗ ಅದನ್ನು ನಾವು ಸೋರ್ಸ್ ಆಫ್ ಲಿವಿಂಗ್ ಮಾಡ್ಕೊತೀವೋ ಆವಾಗ ಸೈತಾನಿಗೆ ದಾರಿ ಆಗಿಬಿಡ್ತದೆ. ಡೋಂಟ್ ಮೇಕ್ ಯುವರ್ ಮಿನಿಸ್ಟ್ರಿ ಆರ್ ಚರ್ಚ್ ಆ್ಯಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್. ಯು ಆರ್ ಎಂಪ್ಲಾಯ್ ದೇರ್. ಜಸ್ಟ್ ಡೂ ವಾಟ್ ಯುವರ್ ಮಾಸ್ಟರ್ ಸೇಸ್. ಆ್ಯಂಡ್ ಅಲ್ಲಿ ಬರುವಂಥ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಕಾಣಿಕೆ ಅದು ದೇವ್ರಿಗೆ ಸಂಬಂಧಪಟ್ಟಂಥದ್ದು. ದೇವ್ರನ್ನ ಕೇಳಿ ನೀನು ಉಪಯೋಗಿಸ್ಬೇಕು ಅದನ್ನು. ಇದನ್ನು ಮಾಡ್ತಾರಲ್ಲ ನಮ್ಮವರು, ಕೊಡ್ರಿ 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 ಕೊಡ್ರಿ. BMW ಕಾರ್ ಬೇಕಾ ಓಡಾಡೋಕ್ಕೆ? ವಾರಕ್ಕೊಂದು ಸೂಟ್ ಬೇಕಾ ನಿಮಗೆ ಓಡಾಡೋಕ್ಕೆ, ಹಾಕ್ಕೊಳ್ಳೋಕ್ಕೆ? ಒಂದು ಕಾಲದಲ್ಲಿ ಅರ್ಧೋಗಿರೋ ಬಟ್ಟೆಗಳು ಹಾಕ್ಕೊಂಡು ತಿರ್ತಾ ಈ ಸೇವೆಗೆ ಅಂತ ಬರ್ತೋಗ್ಬಿಟ್ರ? ಆಟೋಗಳಲ್ಲಿ ಓಡಾಡ್ತಾ ಇದ್ದು, ಬಸ್ಸಲ್ಲಿ ಓಡಾಡ್ತಾ ಇದನ್ನು ಮರ್ತೋಗ್ಬಿಟ್ರ? ಇವತ್ತು 4 ಕಾಸು ಚರ್ಚಿಗೆ ಬರ್ತಾಯಿದೆ ಅಂತ ಹೇಳಿದ್ರೆ ಅದನ್ನು ಹೆಂಗೆ ನನಗೆ ಉಪಯೋಗಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತೀರಾ? ನನ್ನ ಮಕ್ಕಳಿಗೆ ಹೆಂಗೆ ಉಪಯೋಗಿಸ್ಲಿ ಅಂತ ಯೋಚನೆ ಮಾಡ್ತೀರಾ? ಅದು ಮಾಡ್ತಾಯಿದ್ರೆ ಸಾಕು ಸೈತಾನನಿಗೆ ನಿಮ್ಮನ್ನ ಕ್ಯಾಚ್ ಮಾಡೋಕ್ಕೆ. ಸೊ ದಯವಿಟ್ಟು ಪ್ರಿಯವಾದಂಥವ್ರೆ, ವಿಶೇಷವಾಗಿ ಸೇವೆಯಲ್ಲಿರುವಂಥವ್ರೆ, ಎಚ್ಚರವಾಗಿರ್ರಿ. ಸೈತಾನ ಕಾರ್ಯ ಇದು ನಾನು ಬರೀ ಇಂಡಿಯಾನಲ್ಲಿ ನನ್ನ ದೃಷ್ಟಿಗೆ ಬಂದಿರುವಂಥ ಮೇಜರು, ಎಲ್ಲರಿಗೂ ಗೊತ್ತಿರುವಂಥ ಮೇಜರ್ 3 ಪಾಯಿಂಟ್ಗಳನ್ನ 3 ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿದೆ. ಸಾವಿರಾರು ಜನ ಇದ್ದಾರೆ ಅಂಥವ್ರು ನಾನು ನೋಡ್ತಾ ಇದ್ದೀನಿ. ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರ. ನನಗೆ ಅದರದ ಎಚ್ಚರಿಕೆ ಕೊಟ್ಬಿಟ್ಟಿದ್ದಾರೆ. ಸೈತಾನ ಏನು ಮಾಡ್ಕೊಳಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ನನ್ನ ಹತ್ರ ಏನೂ ಇಲ್ಲ. ಯೇಸು ಹೇಳಿದ್ರಲ್ಲ, ಸೈತಾನ್ ಬರ್ತಾನೆ, ಆದರೆ ಅವನಿಗೆ ಸಂಬಂಧಪಟ್ಟಿರೋ ನನ್ನ ಹತ್ರ ಒಂದೂ ಇಲ್ಲ ಅಂತ. ಎಲ್ಲೇ ನಾವು ಸೇವಕರ ಮಾತು ಹೇಳೋಕ್ಕಾಗ್ತದ? ಹೇಳ್ತೀವ? ಅರ್ಧ ಜೀವನ ಲೋಕದಲ್ಲೇ ಜೀವಿಸ್ತಾ ಇದ್ದೀವಿ. ಸೊ ಎಚ್ಚರವಾಗಿರ್ರಿ, ಬಲವಾಗಿರ್ರಿ. ದೇವರ ಬರುವಿಕೆ ಭಾಳ ಹತ್ತಿರ ಆಗ್ತಾಯಿದೆ. ಸೊ ಎಚ್ಚರವಾಗಿರ್ರಿ, ಬಲವಾಗಿರ್ರಿ, ದೇವ್ರ ಮೇಲೆ ಹತ್ಕೊಳ್ರಿ. ದೇವರ ಸೇವೆಯನ್ನು ಸೇವಕ ಆಳು ಥರ ಮಾಡಿರಿ. ಆಳು ಅಂಬಲಿಗೆ ಯೋಗ್ಯನು. ಇವತ್ತು ಇಲ್ಲಿ ನೀವು ಅಂಥ ಜೀವನ ಜೀವಿಸಿಲ್ಲ ಅಂತ ಹೇಳಿದ್ರೆ ಪರಲೋಕದಲ್ಲಿ ನಿಮಗೆ ಏನು ಸಿಕ್ಕೋದಿಲ್ಲ, ಏನು ಸಿಕ್ಕೋದಿಲ್ಲ. ಇಲ್ಲಿ ಯಾರು ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಪರಲೋಕಕ್ಕೆ ಹೋಗೋ ದಾರಿ ಇಕ್ಕಟ್ಟು ಮತ್ತು ಬಿಕ್ಕಟ್ಟು, ನರಕಕ್ಕೆ ಹೋಗೋ ದಾರಿ ವಿಶಾಲವಾದ ಮಾರ್ಗ. ಸೊ ಈ ಇಕ್ಕಟ್ಟಾದ ಜೀವಿತವನ್ನು ಜೀವಿಸಬೇಕು ನಾವು. ಹಂಗನ್ಬಿಟ್ಟು ದೇವರು ನಮ್ಮನ್ನು ಬೆಗ್ಗರ್ಸ್ ಮಾಡೋದಿಲ್ಲ, ನಮ್ಮ ಅವಶ್ಯಕತೆಗಳನ್ನೆಲ್ಲ ತಾನು ಪೂರೈಸ್ತಾನೆ. ನನಗಂತೂ ದೇವರು ಎಲ್ಲವನ್ನ ಒದಗಿಸ್ಕೊಡ್ತಾ ಇದ್ದಾನೆ. ಅದ್ರ ಮೇಲೆ ಹತ್ಕೊಂಡಾಗ ಯಾವುದು ಇವತ್ತವರೆಗೂ ಫೇಲ್ ಆಗಿಲ್ಲ, ಮಿಸ್ ಆಗಿಲ್ಲ. ಸೊ ಪ್ರಿಯವಾದಂಥವ್ರೆ, ಎಚ್ಚರವಾಗಿರ್ರಿ ಸೇವಕರುಗಳೇ.
ಎಚ್ಚರವಾಗಿರ್ರಿ. ಈ ವಿಡಿಯೋನ ಬೇರೆ ಸೇವಕರುಗಳಿಗೆ ಹಂಚ್ಕೊಳ್ರಿ. ಯಾಕಂದರೆ ಒಬ್ಬರನ್ನೊಬ್ಬರು ನಾವು ಎಚ್ಚರಿಸ್ಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ನಾವೆಲ್ಲ ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂಥ ಸಹೋದರರು. ಬೈಬಲು ಯೇಸು ಕ್ರಿಸ್ತ ಮಾತ್ರ ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ. ಬೇರೆ ಇನ್ನು ಯಾವ ವಿಚಾರನೂ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಡಿನಾಮಿನೇಷನ್ಗಳು, ಈ ಪಂಗಡಗಳು, ಈ ಕ್ರಿಶ್ಚಿಯಾನಿಟಿ, ಈ ಧರ್ಮಗಳು ಯಾವುದೂ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ, ನ್ಯಾಯ ತೀರ್ಪಕ್ಕೆ ಕರ್ಕೊಂಡು ಹೋಗ್ತವೆ. ಯಾವುದೂ ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಆದರೆ ಸತ್ಯವೇದ ಮಾತ್ರ. ಸತ್ಯವೇದವನ್ನು ಓದ್ರಿ, ಸತ್ಯವನ್ನು ತಿಳ್ಕೊಳ್ರಿ, ಆ ಸತ್ಯವನ್ನು ಇನ್ನೊಬ್ರಿಗೆ ಹಂಚಿರಿ. ಅವ್ರು ಕೇಳ್ತಾರೋ ಬಿಡ್ತಾರೋ, ಒಪ್ಕೊತಾರೋ ಇಲ್ಲ ತಿರಸ್ಕಾರ ಮಾಡ್ತಾರೋ ಅದು ಬೇಕಾಗಿಲ್ಲ ನಿಮಗೆ. ನಿಮ್ಮ ಕೆಲಸ ನೀವು ಹೇಳಬೇಕು. ಅಟ್ಲೀಸ್ಟ್ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ತಂತು ಅಂತ ಹೇಳ್ಬಿಟ್ರೆ ಸಾಕು, ಸಾಕ್ಷಿ ಹೇಳ್ಬಿಟ್ರೆ ಸಾಕು. ಅದಕ್ಕೋಸ್ಕರ ಪ್ರತಿಫಲ ನಮ್ಗೆ ಕಾಯ್ತಾ ಇದೆ. ನಮ್ಮ ರಾಜ ಬರ್ತಾ ಇದ್ದಾನೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಅನೇಕ ಸಭೆಗಳಲ್ಲಿ ರ್ಯಾಪ್ಚರ್ ಬಗ್ಗೆ ನಂಬೋದೇ ಇಲ್ಲ. ಆದರೆ ಸತ್ಯವೇದದಲ್ಲಿ ಇದೆ ಅದು. ರ್ಯಾಪ್ಚರನ್ನ ಹೊರಡಿಲ್ಲ, ಎತ್ತಲ್ಪಡುವಿಕೆ ಅಂತ ಐತಲ್ಲ. ಸೊ ಪ್ರಿಯಾದಂಥವ್ರೆ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಡಿಯೋಗಳನ್ನು ನಾನು ವಿಶೇಷವಾಗಿ ಪಾಸ್ಟ್ಗಳಿಗೋಸ್ಕರ ತರಬೇಕಂತಿದ್ದೀನಿ. ಸೊ ಅದಕ್ಕೆ ಬೇಕಾದಂಥ ಜ್ಞಾನ ಬುದ್ಧಿಯನ್ನು ದೇವರು ನನಗೆ ಕೊಟ್ಟು ನಡೆಸಲಿ ಎಂಬುದಾಗಿ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.